ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ನಾವು ಧರ್ಮಸ್ಥಳದ ಬಗ್ಗೆ ಈಗ ನಿಮ್ಗೆ ಹಲವು ಸಲ ಹೇಳ್ತಾ ಇದ್ವಿ ಮತ್ತು ಹೇಳ್ತಾ ಇದ್ವಿ. ಅಂದಂದಿನ ಡೆವಲಪ್ಮೆಂಟ್ಗಳು, ಅಂದಂದಿನ ಗಾಳಿ ಸುದ್ದಿ, ವಾಸ್ತವ ಸುದ್ದಿ ಏನು ನಡೀತಾ ಇದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ. ಇದು ಆದಷ್ಟು ಸತ್ಯ ಹೊರಬರಲಿ, ಅಲ್ಲೇ ಆದಂತಹ ಅನ್ಯಾಯಗಳಿಗೆ ಒಂದು ನ್ಯಾಯ ಸಿಗಲಿ. ಆ ಅನ್ಯಾಯಗಳ ಹಿಂದಿರುವಂಥ, ಕೊಲೆಗಳ ಹಿಂದಿರುವಂಥ ಯಾವುದೇ ಶಕ್ತಿವಂತ ವ್ಯಕ್ತಿ ಇದ್ದರೂ ಅವರು ಹೊರಗೆ ಬರಲಿ, ಸಿಗಲಿ. ನಮ್ಮ ಸಂವಿಧಾನ ಕೊಟ್ಟಂತಹ ಒಂದು ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ, ಇದರ ಗುರಿ ಇಟ್ಕೊಂಡು ನಾವು ಮಾಡ್ತಾ ಇರುವಂಥದ್ದು. ಆ ನೆಲೆಯಲ್ಲಿ ಒಂದು ಸಂತೋಷ ಸುದ್ದಿಯಪ್ಪ ಅಂತಂದ್ರೆ ನಮ್ಮ SIT ತಿಳಿಸದ ನಮಗೆ ತ್ವರಿತವಾಗಿ ವರದಿ ಸಲ್ಲಿಸುವುದು ಸರ್ಕಾರ ಹೇಳಿಲ್ಲ ಅಂತೇಳಿ. ಮತ್ತು ತ್ವರಿತವಾಗಿ ಸಲ್ಲಿಸುವಂಥ ವಿಷಯನೂ ಅಲ್ಲ. ಯಾಕಪ್ಪ ಅಂತಂದ್ರೆ ಖಚಿತವಾಗಿ ಒಬ್ಬನ ಅಪರಾಧಿ ಅಂತ ಹೇಳಬೇಕಾಗಿದ್ದಪ್ಪ ಅಂದ್ರೆ ಅದನ್ನು ಎಲ್ಲ ಕಡೆಯಿಂದನೂ, ಎಲ್ಲ ಮಾನಗಳಿಂದನೂ ವಿಮರ್ಶೆ, ಟೀಕೆ, ಟಿಪ್ಪಣೆ, ಚಿಂತನೆ ಮಾಡಿ ಒಬ್ಬರ ಬಗ್ಗೆ ಮಾತಾಡಬೇಕಾಗ್ತದೆ. ಇಲ್ಲದಪ್ಪ ಅಂತಂದ್ರೆ ಅದು ತಪ್ಪಾಗುವಂಥದ್ದು, ಒಂದು ತನಿಖೆ ಹಾದಿ ತಪ್ಪಿಸುವಂಥದ್ದು ಆಗ್ಬೋದು, ಅದರಿಂದ ಅಪರಾಧ ತಪ್ಪಿಸ್ಕೊಂಡು ಹೋಗುವಂಥದ್ದು ಆಗ್ಬೋದು. ಅದಕ್ಕೆ ಗಡಿಬಿಡಿ ಬೇಡ, ಅದಕ್ಕೆ ಸಮಾಧಾನ ಕೊಡುವಂಥ ಸರ್ಕಾರ ಹೇಳಿದ್ದನ್ನು SIT ಹೇಳಿದ್ರಿಂದಾಗೆ ಕೆಲವು ಮೂಲಗಳು ಹೇಳ್ತಾ ಇರ್ತಾರೆ, ಜಲ್ದಿ ಮುಗಿಸ್ ಅಂತ ಹೇಳಿದರು, ವರದಿದಾರ ಮಾಡಿದಾರ, ಸಬ್ಮಿಟ್ ಮಾಡ್ತಾರೆ, ಇಂದ ಮಾಡ್ತಾರೆ, ನಾಳೆ ಮಾಡ್ತಾರೆ, 2 ದಿವಸ ಬಿಟ್ಟು ಮಾಡ್ತಾರೆ. ಎದ್ದ ತಕ್ಷಣ ಒಂದು ತೀವ್ರತೆ ಕೊಡೋದು ಆ ಸುದ್ದಿ. ತಮ್ಮ ಒಂದು ನಾವು ಯೂಟ್ಯೂಬರ್ ಎಲ್ಲರೂ ಸಜ್ಜನರು, ಅದೇ ಕಾಲಕ್ಕೆ ಗೋಧಿ ಮೀಡಿಯಾದಲ್ಲಿ ಇದ್ದಂಥವ್ರು ಎಲ್ಲರೂ ಕೆಟ್ಟರು ಅಂತ ನಾನು ಹೇಳಿಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಸದಾಶಯ ಮುಖ್ಯ. ತಮ್ಮ ಒಂದು ಈ ಹೇಳಿದ್ನಲ್ಲಿ ಇವಾಗ ಈ ವ್ಯೂಸ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅಥವಾ TRP ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ತಪ್ಪು ಸುದ್ದಿಗಳನ್ನು ಹೇಳಬಾರ್ದು, ಕಳಿಸಬಾರ್ದು, ಚರ್ಚೆ ಮಾಡಬಾರ್ದು ಅನ್ನೋದು ಒಪ್ಪುವ ಮಾತನ್ನು ಆದರೂ ಇಲ್ಲಿ ಆಗ್ತಾಯಿದ್ದಾವೆ. ಕಾರಣ ಇಷ್ಟ ಏನಪ್ಪ ಅಂದರೆ ಸತ್ಯ ಹುಡುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಅದಕ್ಕೆ ಗಾಂಧೀಜಿಯವರು ಹೇಳಿದ್ದು ಸತ್ಯವೇ ದೇವರು ಅಂತ. ದೇವರು ಎಲ್ಲೂ ಇಲ್ಲ, ಸತ್ಯದಲ್ಲಿದ್ದಾನೆ. ಮತ್ತು ನಾವು ನಮ್ಮ ಕೈ ಸಿಗೋದೂ ಇಲ್ಲ, ಸತ್ಯನ ನಮ್ಮ ಕೈ ಸಿಗುವಂಥದ್ದು, ಅದು ಹುಡುಕ್ತೀವಿ, ನಮ್ಮ ಜವಾಬ್ದಾರಿ ಅನ್ನೋ ಮಾತನ್ನು ಗಾಂಧೀಜಿಯವರು ಎಂದು ಹೇಳಿದ ಮಾತಿದು. ಮತ್ತು ಇತಿಹಾಸ ತುಂಬ ಇದು ಬಂದದ. ಆ ಸತ್ಯ ಹುಡುಕಾಟದಲ್ಲಿ ಒಂದಿಷ್ಟು ಡಿಲೇ ಆಗೋದು ಸ್ವಾಭಾವಿಕ. ಮತ್ತು ಒಂದಲ್ಲ ಎರಡಲ್ಲ, ನಮ್ಮ ಈಗ ನಿಮಗೆ ಹೇಳಿದಂಗೆ ಹಿಂದಿನ ನಮ್ಮ ತಜ್ಞರಾಗಿರ್ಬೋದು, ಮತ್ತನಾಗಿರ್ಬೋದು, ಇವತ್ತು ಹುಡುಕಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಉಗ್ರಪ್ಪನವರ ವರದಿ ನಿಮಗೆ ಗೊತ್ತಲ್ಲ, VS ಉಗ್ರಪ್ಪನವ್ರ ವರದಿ ಏನೇನು ಹೇಳಿದೆ ಅಂತೇಳಿ 472 ಅಜ್ಞಾತ ಶವಗಳು, ಅವುಗಳೆಲ್ಲ ಬಗ್ಗೆ ಇವತ್ತು ತನಿಖೆ ಆಗ್ಬೇಕಲ್ಲ. ಹೆಂಗದು, ಯಾಕದು, ಏನು ಕಾರಣಕ್ಕೆ ಅದಪ್ಪ ಅಂತೇಳಿ. ಇಲ್ಲ ಅವ್ರು ನಿಜವಾಗಿಯೂ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅನ್ನೋಕ್ಕಿಂತಲೂ ಸ್ವರ್ಗಕ್ಕೆ ಹೋಗೋ ಸಲುವಾಗಿ, ಮತ್ತೆ ಹೋಗೋ ಸಲುವಾಗಿ ಬಂದಲ್ಲೇ ತಮ್ಮ ಜೀವಗಳನ್ನ ಬಿಟ್ರ ಅನ್ನೋ ಸಹಿತ ಕ್ಲಿಯರ್ ಆಗಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಮನುಷ್ಯನಿಗೆ ಅತ್ಯಂತ ಬೆಲೆ ಉಳ್ಳದ್ದು ಯಾವುದಪ್ಪ ಅಂದ್ರೆ ಮನುಷ್ಯನಿಗೆ ಅವನ ಜೀವ ಅಥವಾ ಅವಳ ಜೀವ. ಆ ಜೀವ ಕಳ್ಕೊಳ್ಳುವಷ್ಟು ಮಟ್ಟ ಅವರು ಮಾನಸಿಕವಾಗಿ ಅಭದ್ರಾಗಿದ್ದಾರೆ. ಅಂದರೆ ವಾತಾವರಣ, ನಮ್ಮ ಎನ್ವೈರನ್ಮೆಂಟ್ನ ಜೊತೆಗೆ ನಮ್ಮ ಸಂಪ್ರದಾಯಗಳು, ನಮ್ಮ ಬದುಕಿಸುವ ಸಂಪ್ರದಾಯಗಳು ಅಥವಾ ನಮ್ಮ ಕೊಲ್ಲುವ ಸಂಪ್ರದಾಯಗಳು, ಇವುಗಳ ಬಗ್ಗೆ ವಿಮರ್ಶೆ ಚಿಂತನೆ ಮಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಹುಟ್ಟಿದ್ದ ಮನುಷ್ಯ ಬದುಕು ಸಲುವಾಗಿ, ಬಾಳೋ ಸಲುವಾಗಿ, ತನ್ನ ಬದುಕಿಗೆ ಧೈರ್ಯ ಬರಲಿ, ನನ್ನ ಬದುಕಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನ ದೇವರು ಅನ್ನುವಂಥ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿ ನಮ್ಮ ಹಿಂದೆ ಏನೋ ಒಂದು ಶಕ್ತಿ ಅದಪ್ಪ, ದೇವರು ಅಥವಾ ಅದಲ್ಲ ದೆವ್ವ ಅನ್ನುವಂಥ ಪರಿಕಲ್ಪನೆಗಳನ್ನ ಮಾಡ್ಕೊಂಡು ಬೆಳೆದಂಥ ಮನುಷ್ಯ ಕೊನೆಗೆ ಅವುಗಳಿಗೆ ಬಲಿಯಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಮತ್ತೆಲ್ಲ ಹೋಗ್ತೀವಿ ಅನ್ನೋಂಥ ಕಾರಣಕ್ಕಾಗಿ ನದಿಯಲ್ಲಿ ಬೀಳೋದಾಗಲಿ ಅಥವಾ ತಮ್ಮ ಜೀವನ ಕಳೆದುಕೊಳ್ಳೋದಾಗಲಿ, ಊರಲ್ಲಿ ಹಾಕಿಕೊಳ್ಳೋದಾಗಲಿ ಏನೇನೋ ಮಾಡ್ತಿರ್ತಾರೆ ಮನುಷ್ಯ. ಬೇಡ ಆ ಒಂದು ಏನಪ್ಪ ಅಂದರೆ ವಸತಿ ಗೃಹಗಳಲ್ಲಿ ಸಹ ಜೀವ ಬಿಡುವಂಥ ಇರಬೇಕು, ಇಲ್ಲ ಅಂತ ಅನ್ಲಿಕ್ಕಾಗೋದಿಲ್ಲ. ಆದರೆ ಈ ಧರ್ಮಸ್ಥಳದಲ್ಲಿ ಇವೆಲ್ಲ ಯಾಕೆ ಆಗ್ತಾಯಿದ್ದಾವೆ, ಇನ್ನೊಂದು ಕಡೆ ಯಾಕೆ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋ ಸಹಿತ ಇವತ್ತು ಚಿಂತನೆ ನಡೆಸಿದ್ದಾರೆ ನಮ್ಮ ಈ SIT ಅವರು, ಜೊತೆಗೆ ನಮ್ಮ ಸರ್ಕಾರ ಆದರೂ ಸಹಿತ ಈ ವಿಷಯಕ್ಕೆ ಸಂಬಂಧಿಸಿದವರು. ಬೇರೆ ಬೇರೆ ಕಡೆಗಳಲ್ಲೇ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಅದರ ಜೊತೆಗೆ ಇನ್ನುಳಿದ ಸುತ್ತಮುತ್ತಿದ್ದಂಥ ದೇವರ ಕೊಲ್ಲೂರು ಮೂಕಾಂಬಿಕೆ, ಅದನ್ನು ಬಿಟ್ಟು ಆನಂತರ ನಮ್ಮ ತಿರುಮಲ, ತಿರುಪತಿ, ಅದರ ಜೊತೆಗೆ ನಮ್ಮ ಶ್ರೀಶೈಲ, ಇಲ್ಲಿ ಯಾಕಪ್ಪ ಈ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿ ಕಾಣಲಿಕ್ಕೆ ಎಲ್ಲರಿಗೂ. ಯಾಕಂದರೆ ಅವು ಸಹಿತ ಅಷ್ಟು ಪವಿತ್ರವಾದಂಥದ್ದು, ಒಂದಕ್ಕೆ ಮೇಲು ಅನ್ನುವಂಥವು ಶೈವರಿಗೆ ಶ್ರೀಶೈಲ,
ಅದೇ ಕಾಲಕ್ಕೆ ವೀರಶೈವರಿಗೂ ಶ್ರೀಶೈಲ, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಈ ತಿರುಪತಿ ತಿಮ್ಮಪ್ಪ ವೈಷ್ಣವರಿಗೆ, ಇನ್ನುಳಿದವ್ರಿಗೆ, ಜೈನರಿಗೂ ಇರ್ಬೋದು ಅಲ್ಲೇ, ವಿಶೇಷವಾಗಿ ವೈಷ್ಣವರಿಗೆ, ಜೈನರು ಇನ್ನೊಂದು ಕಡೆ ಅವ್ರು ಸಲಹೆಗಳ ವೃತ್ತವನ್ನು ತಾವು ಮಾಡ್ಕೊಳ್ತಾ ಇರ್ತಾರೆ, ವ್ರತ ಮಾಡಿಕೊಂಡು ತಮ್ಮ ಜೀವನ ತಾವು ತ್ಯಾಗ ಮಾಡ್ತಾ ಇರ್ತಾರೆ. ಅದು ಭಾಳ ಅಪರೂಪದ ಘಟನೆಗಳವೆಲ್ಲ ನಾವು ಇಲ್ಲಿ ಈ ರೀತಿ ಆದಂಥವಲ್ಲ. 477 ಅಜ್ಞಾತ ಶವಗಳು ಅನ್ನುವಂಥ ಮಾತನ್ನು ವಿ ಎಸ್ ಉಗ್ರಪ್ಪನವರು ಹಿಂದೆ ತಮ್ಮ ವರದಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅವೆಲ್ಲ ತನಿಖೆ ಆಗ್ಬೇಕಾದ್ರೆ ಸಮಯ ತೊಗೊಳ್ತಿದ್ರಿ, ಅದು ಗಡಿಬಿಡಿಯೋಕೆ ಆಗೋದಿಲ್ಲ. ಇವತ್ತು ಸದ್ಯ ಆಗಬೇಕಂತಾರೆ ಅಲ್ಲ, ಆಗ್ಯದಲ್ಲೇ. ಆದರೆ ಈ ಘಟನೆಗಳಿಗೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದಾವೆ, ಅದು ಮೇಲೆ ಚರ್ಚೆ ಮಾಡ್ತಾಯಿದ್ದೀವಿ ನಾವು. ಯಾಕಂದ್ರೆ ಮರಿಬಾರದು, ಇದನ್ನು ಬಿಟ್ಟು ಕೊಡಬಾರ್ದು ಅಂತೇಳಿ. ಈಗಾಗಲೇ ನಮ್ಮ ಮಹಿಳಾ ಮನೆಗಳು ಅವರ ನಿಯೋಗದವರು ಹೋಗಿ ಮುಖ್ಯಮಂತ್ರಿಗಳು ಗೆರಾವ್ ಹಾಕಿ ದಯವಿಟ್ಟು ಇದು ಪೂರ್ತಿಯಾಗಿ ನಮ್ಮ ಹೆಣ್ಣುಮಕ್ಕಳಾದಂಥ ಅನ್ಯಾಯ, ಸೌಜನ್ಯವ್ರದ್ದಾಗಿರ್ಬೋದು, ವೇದವಲ್ಲಿಯವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಯಮುನಾ ಅವ್ರದ್ದಾಗಿರ್ಬೋದು, ನಾರಾಯಣದಾಗಿರ್ಬೋದು, ಇನ್ನೂ ಮನೆಗೆ ಎಷ್ಟೋ ಜನರ ಜೀವಗಳಲ್ಲಿ ಹೋಗಿದ್ದಾವೆ. ಅವುಗಳ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ವಾದ ಮಾಡೋದನ್ನು. ಜೊತೆಗೆ ಇವು 477 ಜೊತೆಗೆ ಇವು ಎಲ್ಲದ್ರ ಬಗ್ಗೆ ರೆಕಾರ್ಡ್ ಸರಿಯಾಗಿಲ್ಲ. ಅಲ್ಲೇ ಪಂಚಾಯತ್ ಒಳಗೆ ಸಿಗಬೇಕಾಗಿತ್ತು ಎಲ್ಲ ರೆಕಾರ್ಡ್ಗಳು, ಅಲ್ಲೇ ಸಾವಾದಂಥ ಜನರ ರೆಕಾರ್ಡ್ಗಳು ನಮ್ಮ ಪೊಲೀಸ್ ಠಾಣೆಗಳು ಸಿಗಬೇಕಾಗಿತ್ತು. ಅದು ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಾರೋ ಇಲ್ಲಲ್ಲೇ. ಒಂದೇ ಹೆಸರಿನ 10 ವ್ಯಕ್ತಿಗಳ ಸತ್ತರು ಅನ್ನುವಂಥದ್ದು, ಅಥವಾ ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ನುವಂಥದ್ದು ಮತ್ತೇನು ನೋಡಿದಾಗ ಸಹಜವಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾವೆ. ಇಂಥ ಒಂದು ಧರ್ಮಸ್ಥಳದಲ್ಲ ಇದು ಗಡಿಬಿಡಿ ಏನಿಲ್ಲ. ನೀವು ಇದ್ದಂಥವರು ಸಮಾಧಾನಲೇ ನೀವು ಶೋಧನೆ ಮಾಡಿ ಸತ್ಯವನ್ನು ಹೊರಗೆ ಹಾಕಿರಿ. ಸತ್ಯ ಶೋಧನೆ ಆಗಿರಿ ಅನ್ನೋದು ಸರ್ಕಾರದ ಉದ್ದೇಶ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ನಡೀತದೆ. ಹೀಗಾಗಿ ಧರ್ಮಸ್ಥಳದ ವಿಷಯದಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಒಳ್ಳೆಯ ಹೆಜ್ಜೆ ನಡೀತಾ ಇದ್ದಾರೆ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕುತೂಹಲದ ಯಾರಪ್ಪ ಇವರು ಏನು ಅಂತೇಳಿ. ಯಾಕಂದ್ರೆ ಈ ನಾಡನ್ನು ರಕ್ಷಣೆ ಮಾಡ್ತನು, ಈ ನಾಡಿಗೆ ಒಳ್ಳೆಯದನ್ನು ಕೊಡ್ತನು ಅಂತೇಳಿ ಈ ನಾಡಿನ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಜವಾಬ್ದಾರಿ ಅದು. ಇಷ್ಟೊಂದು ಉಗ್ರಪ್ಪನವ್ರು ಸಹಿತ ಅವರ ಕ್ಯಾಬಿನೆಟ್ದಿಂದ ಅವರ ಸಮಯದಲ್ಲಿ ಆದಂಥದ್ದು ತನಿಖೆ, ಅದಕ್ಕೆ ಅವ್ರು ಇವತ್ತೊಂದು ಮೌಲ್ಯವನ್ನು ಕೊಡೋ ಸಲುವಾಗಿ SIT ಮೂಲಕ ಎಲ್ಲ ತನಿಖೆಗಳಾಗಲಿ ಅಂತ ಬಿಟ್ಟಿದ್ದಾರೆ. ಅದಕ್ಕೆ ಗಡಿಬಿಡಿ ಇಲ್ಲ ಅನ್ನುವಂಥ ಒಂದು ವಿಷಯ, ಸಮಾಧಾನಕರ ವಿಷಯವನ್ನು ಕೇಳಿದಾಗ ಆಯ್ತಪ್ಪ ಒಳ್ಳೆಯದಾಯಿತು ಅನ್ನುವಂಥ ಮಾತು ಬರೋ ಜೊತೆಗೆ ಈಗಾಗಲೇ ಈಗಾಗಲೇ ತಿಮ್ರೋಡಿ ಅವ್ರನ್ನೂ ಎನ್ಕ್ವೈರಿ ಮಾಡಿದ್ದಾರೆ, ಮಹೇಶ್ ಗಿರೀಶ್ ಮಟ್ಟಣ್ಣವ್ರನ್ನೂ ಮಾಡಿದ್ದಾರೆ, ಜಯಂತ್ ಟಿ ಅವ್ರನ್ನೂ ಮಾಡಿದ್ದಾರೆ, ವಿಠ್ಠಲ ಗೌಡ್ರನ್ನೂ ಮಾಡಿದ್ದಾರೆ. ಆದರೂ ಅವ್ರನ್ನೂ ಮತ್ತೊಮ್ಮೆ ಕರೆಸಿ ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇತ್ತೀಚಿನ ಡೆವಲಪ್ಮೆಂಟ್ ಘಟನೆಯಲ್ಲಿ ಅಂತೇಳಿ. ಯಾಕಂದರೆ ವಿಠ್ಠಲ ಗೌಡರು ಸೌಜನ್ಯಾಳ ಮಾವ, ಮುಂದೆ ಅದೇ ಕಾಲಕ್ಕೆ ತಿಮ್ರೋಡಿ ಅವರಂತೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವರು, ಅವ್ರ ಜೊತೆಗೆ ಬಂದು ಕೈ ಜೋಡಿಸಿದವರು ಮಟ್ಟಣ್ಣವರ, ಮತ್ತು ವಿಠ್ಠಲ ಗೌಡಂತ ಹೇಳಿದ್ದೆ ನಿಮಗೆ. ಅದೇ ಕಾಲಕ್ಕೆ ಅಲ್ಲೇ ಏನಪ್ಪ ಇದ್ಕೊಂಡು ಜಯಂತ್ ಟಿ ಅಂತೇಳಿ ಅವರೊಬ್ಬ ಒಳ್ಳೆಯ ಹೋರಾಟಗಾರರು, ಅವರು ಸಹಿತ ಇವತ್ತು ಬೆನ್ನು ಹಚ್ಚಿದ್ದಾರೆ. ಸತ್ಯ ಹೇಳಬೇಕು ಸಾಕ್ಷಿದಾರರಾಗಿ ಚಿನ್ನಯ್ಯ ಸಾಕ್ಷಿದಾರ ಇದ್ದಾರೆ, ಅವನು ಎನ್ಕ್ವೈರಿ ನಡೆದ. ಇವೆಲ್ಲ ಅವುಗಳ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಇದು ಆಗಲೇಬೇಕಾದಂಥದ್ದು, ಅದು ನಿಮಗಾಲಿ ಹೋದಂಥದ್ದು ನಾಯ್ಕವರು ಸೋಮನಾಥ್ ನಾಯ್ಕರವರ ಪೂರ್ತಿಯಾಗಿ ಎನ್ಕ್ವೈರಿ ಹಾಕ್ಕೊಂಡು ಅವ್ರು ಕೊಟ್ಟಂಥ ದಾಖಲೆಗಳಲ್ಲೇ ಇವತ್ತು ಸತ್ಯ ಹುಡುಕೋದಾಗಬೇಕಾಗಿದೆ. ಇವೆಲ್ಲ ಇವತ್ತು SIT ಉಪಯೋಗ ತೊಗೊಳ್ಳೇಬೇಕಾಗಿದೆ ಮತ್ತು ತೊಗೊಳ್ತಾ ಇದೆ. ಅನೇಕರನ್ನು ಕರೆಗೆ ಮತ್ತೆ ಕೇಳ್ತಾ ಇದೆ. ಯಾಕಂತಂದ್ರೆ ಇನ್ನು ಒಮ್ಮೆ ಅಟ್ಯಾಕ್ ಆಯ್ತಪ್ಪ ಅಂದರೆ ಯಾರು ಇದ್ದಲ್ಲ ಇದರಿಂದ ಅಲ್ಲಿ ಸುಳ್ಳು ಆಗೋಂಗಿಲ್ಲ, ಫೇಲ್ ಆಗೋಂಗಿಲ್ಲ, ಅವ್ರು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಲ್ಲಿರ್ಬೋದು. ಯಾಕಂದರೆ ಶ್ರೂಢಿದ್ದಾರೆ, ದಿಟ್ಟರಿದ್ದಾರೆ, ಅವ್ರ ಹಿಂದೆ ಒಂದು ಧರ್ಮದ ಏನಪ್ಪ ಅಂದ್ರೆ ಆಶ್ರಯ ಅದ, ದೇವರ ಆಶ್ರಯ ಅದ, ಆ ನೆಲೆಯಲ್ಲಿದ್ದಾರೆ. ಅವ್ರಿಗೆ ಮೇಲೆ ಆರೋಪ ಮಾಡೋಕ್ಕಿಂತಲೂ ಮೊದಲು ಹಲವು ಸಲ ವಿಚಾರ ಮಾಡಬೇಕಾಗಿದೆ. ಇಲ್ಲಾಂದರೆ ತಿಮ್ರೋಡಿಯವ್ರ ಹಂಗೆ ಮಟ್ಟಣ್ಣವ್ರ ಹಂಗೆ ಅನೇಕ ಸಮಸ್ಯೆಗಳು ಎದುರಿಸಿಕೊಳ್ಳುವಂಥ ಪ್ರಸಂಗ ಬರ್ತದೆ. ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಇದು ಹಿಂದೂ ಧರ್ಮದ ವಿರೋಧಿ, ದೈವದ ವಿರೋಧಿ, ದೇವರ ವಿರೋಧಿ, ಗುಡಿ ಮುಂಡಾರುಗಳ ವಿರೋಧಿ ಅನ್ನೋದ ಪಟ್ಟವನ್ನು ಈಗಾಗಲೇ ಹೆಚ್ಚು ಪ್ರಯತ್ನ ಸಾಕಷ್ಟು ಮಾಡ್ತದೆ. BJP ಆಯಿತು, ಅದ್ರ ಜೊತೆಗಾರ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡದಂಗೆ ಸತ್ಯ ಹೊರಗೆ ಬರಲಿ ಅನ್ನೋ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಇನ್ನಷ್ಟು ಸ್ಟ್ರಿಕ್ಟಾಗಿ SITಗೆ ಇನ್ನಷ್ಟು ಸಮಯ ಕೊಟ್ಟ. ನೀವು ಸಮಯ ತೊಗೊಳ್ರಿ ಬೇಡ ಅಂತಲ್ಲ, ಆದ್ರೆ ನಿಜವಾದ ಏನದ ಘಟನೆ ನಡೆದ ಜಗತ್ತು ತಿಳಿಯಲಿ. ಆಗ ನಾವು ಯಾರಪ್ಪ ಅದ್ರ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ, ಅಲ್ಲಿವ್ರಿಗೆ ಬೇಡ ಅನ್ನುವಂಥ ಇನ್ನೂ ರಿಸ್ಟ್ರಿಕ್ಷನ್ ಇದ್ದಂಗೆ ಅಂತಂದರೆ ಮತ್ತು ಇತ್ತೀಚೆಗೆ ಸಿಕ್ಕಂಥ ಒಂದು ಏನಪ್ಪ ಶವಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಅವುಗಳನ್ನ ಈಗಾಗಲೇ FSL ಕಳಿಸಿದ್ದಾರೆ. ಅವು ಇನ್ನೂ ಬಂದಿಲ್ಲ ರಿಪೋರ್ಟ್ಸ್, ಮತ್ತು ಬರೋದ್ರಲ್ಲಿ ಸುಲಭಿಲ್ಲ. ಯಾಕೆಂದರೆ ಅದು ಕಂಡು ಹಿಡಿದು ಭಾಳ ಕಷ್ಟದ ಕೆಲಸ. DNA ಯಾರ್ದು ಏನು ಎಂತು, ಅವ್ರು ಯಾರು, ಗಂಡು ಹೆಣ್ಣು, ಮೊದಲು ಗಂಡು ಹೆಣ್ಣು ಅನ್ನೋದು ಐಡೆಂಟಿಫೈ ಮಾಡೋದು ಶುರು ಆಗಿಬಿಡ್ತದೆ, ಕಷ್ಟ ಸಮಯ ತೊಗೊಳ್ತದೆ, ಸುಳ್ಳು ಹೇಳುವಾಗಿಲ್ಲ. ಯಾಕಂದರೆ ಈಗಾಗಲೇ ಸೌಜನ್ಯ ಕೇಸಲ್ಲಿ ಅನೇಕ ವಿಷಯಗಳನ್ನು ಮುಚ್ಚಿ ಹಾಕಿದ್ರಿಂದಾಗೆ ಮತ್ತೊಮ್ಮೆ ತನಿಖೆ ಆಗಲಿ, ಇನ್ವೆಸ್ಟಿಗೇಷನ್ ಆಗಲಿ ಅಂತ ಬೆನ್ನ ಇದ್ದಿದ್ರು ನಾವು ನೋಡ್ತಾ ಇದ್ದೀವಿ. ಇನ್ನುಳಿದರ ಬಗ್ಗೆಯೂ ಅದು ಕೇಳ್ತಾ ಇದ್ದಾರೆ. ಅದು ಆಗೋದು ಬೇಕಾಗಿಲ್ಲ, ಏನಾಗ್ತದೋ ಒಮ್ಮೆ ಕರೆಕ್ಟ್ ಬರಲಿ ಅಂತೇಳಿ. ಏನಾದರೂ ಆಗಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದು ತ್ವರಿತವಾಗಿ
ತನಿಖೆ ಮಾಡಿ ಏನೇನೋ ರಿಪೋರ್ಟ್ ಕೊಡೋದು ಬೇಡ, ಸತ್ಯ ಕೊಡ್ರಿ ಅನ್ನುವಂಥ ಮಾತನ್ನು ನಮ್ಮ ಎಸ್ ಐ ಟಿಗೆ ಹೇಳಿದ್ರಿಂದಾಗೆ. ಮತ್ತು ಎಸ್ ಐ ಟಿನೂ ಅಲ್ಲಗಳದು ಮೀನು ಗಡಬಿಡಿ ಕೊಡೋದು ಹೇಳಿಲ್ಲಪ್ಪ, ಏನು ಅವಶ್ಯಕತೆ ಇಲ್ಲ ಅದರಿಂದ ನಾವು ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಮಾಡಲಿ. ಅದು ನಮಗೆ ಹೇಳಬೇಕಂತೂ ಏನಿಲ್ಲ, ಮಾಡಲಿ. ಆದರೆ ಅಲ್ಲಿವರೆಗೆ ಮಾತ್ರ ಇಡೀ ರಾಜ್ಯದ ಇಡೀ ದೇಶದ ಕನ್ನ ಈ ಎಸ್ ಐ ಟಿ ಮೇಲೆ ಇರ್ತದೆ ಅನ್ನೋದು ಅಷ್ಟ ಸತ್ಯ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇನ್ನೊಬ್ಬರು ಬೆನ್ನು ಹಚ್ಚಿದ್ದಾರೆ ಜಗದೀಶ್ ಅನ್ನುವಂಥ ವಕೀಲರು, ಅವರು ಇವ್ರ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಇವೆಲ್ಲ ಒಟ್ಟಿನಲ್ಲಿ ಇವತ್ತೇನಾಗ್ಯದಪ್ಪ ಅಂದ್ರೆ ಜನಸಾಮಾನ್ಯರು ಅಲರ್ಟ್ ಆಗ್ತಾ ಇದ್ದಾರೆ. ಇದೇನೋ ಆಗಿದೆ, ಬೇಕು ನಮ್ಮ ಉತ್ತರ. ಜನಸಾಮಾನ್ಯರ ಬೇಡಿಕೆ ಇವತ್ತಾಗ್ಯದ, ಇದು ತನಿಖೆ ಆಗಲಿ ಅಂತೇಳಿ. ಯಾಕಂದ್ರೆ 60 ಪಟ್ಟಣಗಳಲ್ಲಿ ಅಥವಾ ಕಾರ್ಪೊರೇಟ್ ನಾವೇನು ದೊಡ್ಡ ಊರುಗಳಲ್ಲೇ ಈ ಒಂದು ಸ್ಟ್ರೈಕ್ ಹೇಳ್ತಾ ಇದೆ, ಜನಸಾಮಾನ್ಯರು ಎಚ್ಚರಗೊಳ್ತಾ ಇದ್ದಾರೆ. ನಾವು ದೇವಸ್ಥಾನದ ಮಂಜುನಾಥ ನಂಬಿ ಹೋಗ್ತಾ ಇದ್ದೀವಿ, ಆದರೆ ಇಲ್ಲಿ ಆ ದೇವಸ್ಥಾನದ ಅಧಿಕಾರಿಗಳು ಇದು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ಎಲ್ಲರೂ ಮೂಡ್ತಾ ಇದೆ. ಯಾಕೆ ಒಂದಲ್ಲ ಎರಡಲ್ಲ, ಅದೇ ಕಾಲ ಬ್ಯಾಂಕಿಂಗ್ ಸೆಕ್ಟರ್ದಾಗ ಏನು ಮಾಡಿದ್ರು ಇವಾಗ ಕೇಳಿದ್ದು ಇದ್ದಾವೆ, ಮತ್ತು ನಿಮ್ಮ ಮಾತಾಡೋದು ಅದನ್ನು. ಆದರೆ ಒಟ್ಟಾರೆಯಾಗಿ ಇವತ್ತು ಗಡಿಬಿಡಿ ಇಲ್ಲ, ಇದ್ದು ಸತ್ಯದ ಬಲ್ಲಿ ಅನ್ನೋದು ನಮ್ಮ ಈ ಸರ್ಕಾರದ ಬಯಕೆ. ಅದೇ ಕಾಲಕ್ಕೆ ಎಸ್ ಐ ಟಿ ಸಹ ಭಾಳ ಸಮಾಧಾನದಿಂದ ಸಮಚಿತ್ತದಿಂದ ಈ ತನಿಖೆಯನ್ನು ಮುಂದುವರಿಸಿದೆ ಅನ್ನೋದು. ಮತ್ತು ಎಲ್ಲ ನೆನಪೇ ನಡೆಸಿದ ಪೊಲೀಸರ ಆದಿಯಾಗಿ ಏನಾರು ಸಂಬಂಧಿಸಿದವರಿದ್ದಾರೆ, ಸಣ್ಣ ಸಣ್ಣ ವ್ಯಕ್ತಿದು ಸಹಿತ ಅವರು ಕರೆಸಿ ಕೇಳ್ತಾ ಇದ್ದಾರೆ, ಸತ್ಯ ಅಷ್ಟೇ ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಮತ್ತೇನು ಡೆವಲಪ್ ಆಗ್ತದೆ ನಾಳೆ ಮತ್ತೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ಯಾಕೆ 16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.